ಆದಮೇಲೆ ಈಗ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಕ್ಕಂಥ ವಿಷಯ ಗ್ಲಿರಿಸಿಡಿಯಾ. ಅಡಿಕೆ ತೋಟದಲ್ಲಿ ಕೊನೆಯ ಸಾಲಿನಲ್ಲಿ ಈ ಥರ ಮಾಡಿದರೆ ಸೂಕ್ತ. ಈಗ 2 ತಿಂಗಳ ಹಿಂದೆ ಇದನ್ನು ನಾನು ಕಟ್ಟು ಮಾಡಿದ್ದೆ, ಮತ್ತು ಇದು ಇಷ್ಟಕ್ಕೆ ಸಿಗುತ್ತಿದೆ. ಇದರಿಂದ ತಮಗೆ ಗೊತ್ತಿದೆ ನೈಟ್ರೋಜನ್ನು ಹೇರಳವಾಗಿ ಫಿಕ್ಸೇಷನ್ ಆಗುತ್ತೆ ಅಂತ. ಮತ್ತು ಬಾರ್ಡ್ರಲ್ಲೇ ಇದನ್ನು ಯಾಕೆ ಹಾಕಬೇಕು ಅಂದರೆ, ಪಶ್ಚಿಮ ದಿಕ್ಕಿನಿಂದ ಬರ್ತಕ್ಕಂಥ ಬಿಸಿಲು ಅಡಿಕೆ ಗಿಡಗಳಿಗೆ ಹೊಡೆಯುತ್ತೆ, ಅದರಿಂದ ಹೊರಬರ್ತಾ ಬಡ್ಡೆ ಹೊಡೆಯುತ್ತೆ. ಅದಕ್ಕೆ ಇದನ್ನು ಬಾರ್ಡ್ನಲ್ಲಿ 2 ಅಡಿಕೆ ಗಿಡಗಳ ಮಧ್ಯೆ ಒಂದೊಂದು ಈ ಗ್ಲಿರಿಸಿಡಿಯಾ ಹಾಕೋದು ಉತ್ತಮ. ಇದನ್ನು 2 ರೀತಿಯಿಂದ ಹಾಕ್ಬೋದು. ಒಂದು ಬೀಜ, ಇನ್ನೊಂದು ಇದ್ರದ್ದೊಂದು ಕಟ್ಟಿಂಗ್ಸ್. ಸಣ್ಣ ಕಟ್ಟಿಂಗ್ಸ್ ಹಚ್ಚಿದರೆ ಸಾಕು, ಇದು 6 ತಿಂಗಳಲ್ಲಿ ಹೆಮ್ಮರವಾಗಿ ಬೆಳೆದುಬಿಡುತ್ತೆ. ನೋಡಿ, ನಾನು 1 ವರ್ಷದಿಂದ ಇದನ್ನು ಹಾಕಿದ್ದೆ, ಅಲ್ಲೊಂದು ಇಲ್ಲೊಂದು ಲಾಸ್ಟ್ ಬಾರ್ಡರ್ನಲ್ಲಿ ಇವು ಈ ಥರ ಬೆಳೆದಿದ್ದಾವೆ. ಇದು ನೀವು 6 ತಿಂಗಳಿಂದ ಕಟ್ ಮಾಡಿದ್ದೆ, ಮತ್ತೆ ಈ ರೀತಿ ಬೆಳೆದಿದ್ದಾವೆ. ಇದನ್ನ ಕಟ್ ಮಾಡಿ ಮತ್ತೆ ಹುಡುಗಿದ್ರೆ ಸಾಕು. ಈ ಗ್ಲಿರಿಸಿಡಿಯಾ ಗಿಡ ಬೆಳೆಯೋದ್ರಿಂದ ಅಡಿಕೆ ಬುಡದಲ್ಲಿದ್ದರೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ, ಅಡಿಕೆ ಗಿಡದ ಇಳುವರಿಗೆ ಇದು ತೊಂದರೆಯನ್ನು ಕೊಡಲ್ಲ. ಇದನ್ನು ಸಣ್ಣ ಕಟ್ಟಿಗೆ ಸಿಗಿಸ್ಬಿಟ್ರೆ ಸಾಕು, ಹೆಮ್ಮರವಾಗಿ ನೋಡಿರಿ ಈ ಥರ ಇದು ಬೆಳೆದು ಬಿಡುತ್ತೆ. ಗಿಡಗಳಿಗೆ ಯಾವ ತೊಂದರೆಯೂ ಇಲ್ಲ. ಇದೊಂದು ಲೈಫ್ ಫೆನ್ಸಿಂಗ್, ಜೀವಂತ ಬೇಲಿಯಾಗಿಯೂ ಕೂಡ ಕೆಲಸ ಮಾಡುತ್ತೆ. ಈ ರೀತಿ ದೊಡ್ಡಕ್ಕಾಗದೆ ಬಿಡಬಾರ್ದು, ಇದನ್ನು ಕಟ್ ಮಾಡಬೇಕು. ಇದೊಂದು 6 ತಿಂಗಳಲ್ಲಿ ಇಷ್ಟು ದೊಡ್ಡದು ಬೆಳೆದು ಬಿಡುತ್ತೆ ಪಕ್ಕದಲ್ಲಿ. ಇದು ಕಟ್ ಮಾಡಿ ಬುಡಕ್ಕೆ ಹೋಗಿದ್ರೆ ಮತ್ತು ಈ ಗಿಡಗಳಿಗೆ ಯಾವ ಗೊಬ್ಬರನೂ ಕೂಡ ಕೊಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ಆದಮೇಲೆ ಹೊಲದಲ್ಲಿ ಬದುಗಳಲ್ಲಿ ಕೊನೆ ಬಾರ್ಡರ್ನಲ್ಲಿ ನೀವು ಈ ಥರ ಹಾಕಿದರೆ ಗ್ಲಿರಿಸಿಡಿಯಾ ಗಿಡ ಸಾಕಷ್ಟು ಅನುಕೂಲ ಆಗುತ್ತೆ. ಮತ್ತು ಗಿಡಗಳಿಗೆ ನೀವು ಯಾವ ಗೊಬ್ಬರ ಕೊಡ್ತಕ್ಕಂಥ ಅವಶ್ಯಕತೆಯೂ ಕೂಡ ಇರಲ್ಲ ಅಂತ ತಿಳಿಸ್ತಾ ಮುಗಿಸ್ತಾ ಇದ್ದೀನಿ. ನಮಸ್ತೆ.